ಅವರು ಬೇಕಾಗಿ ನಮಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಇದು ನನ್ನ ಮಂಡೇ ಬ್ಲಾಗ. ಅಂದ್ರೆ ನಾವು ಸಂಡೇ ನಮ್ಮ ಮನೆಯವ್ರ ಫ್ರೆಂಡಿನ ಮದುವೆ ಇತ್ತು, ಹಾಗಾಗಿ ನಾವು ಊರಿಗೆ ಹೋಗಿದ್ವಿ ಮದ್ವೆಗೆ ಅಂಥೇಳಿ. ನಾನು ನಿಮ್ಗೆ ಹಳೇನಂತ ಹಿಂದಿನ ವಿಡಿಯೋ ಒಳಗೆ ನಾನು ಹೇಳಿದ್ದೆ, ಮದ್ವೆದ ಫಂಕ್ಷನಿಗೆ ನಾವು ಊರಿಗೆ ಹೊಂಟೇವಿ ಅಂಥೇಳಿ. ಹಂಗೆ ಮತ್ತು ಮದ್ವೆದ ವಿಡಿಯೋ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೇನಿ ಆಲ್ಮೋಸ್ಟ್. ಇದು ನಂದು ಮಂಡೇ ಬ್ಲಾಗ. ನಾವು ಅವತ್ತು ಊರಿಗೆ ರಿಟರ್ನ್ ಬರಾಕತ್ತಿದ್ವಿ. ಅಲ್ಲೇ ಮನೆಯವರು ಆಮೇಲೆ ನಮ್ಮ ಅತ್ತೆದು ಎಲ್ಲರೂ ಇಲ್ಲಿ ನೋಡ್ರಿ ಹೊಲಕ್ಕೆ ಹೋಗಿದ್ರು ಅವತ್ತು. ಅಲ್ಲಿ ಹೊಲದಾಗ ಏನೋ ಕೆಲಸ ಮಾಡಕತ್ತಾರ ಅವ್ರು. ಹಂಗೆ ಬೆಳಿಗ್ಗೆ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ರೆ, ನಾವು ಅವ್ರು ಬರೆಯೋಷ್ಟೊತ್ತಿಗೆ ನಾನೆಲ್ಲ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ಇದ್ದಿದ್ದೆ ಮತ್ತು ವಾಪಸ್ ಬರಾಕಂತ ಹೇಳಿ ನಾವು ಊರಿಗೆ. ಸೊ ಇಲ್ಲಿ ನೋಡ್ರಿ ಹೆಂಗೆ ಆಟ ಆಡಕತ್ತಾಳ ಗುಬ್ಬಿ. ಆಕೆಗೆ ಕೈ ಬಿಟ್ಟರೆ ಸಾಕು, ಒಟ್ಟು ಹಿಂಬಗೆ ಜಾಗ ಇದ್ರೆ ಕೈ ಬಿಟ್ಟರೆ ಕೆಳಗೆ ಮಸ್ತ್ ಆಟ ಆಡ್ತಾಳೆ. ಆದರೆ ಏನಂತಂದ್ರೆ ಕೆಳಗೆ ಏನು ಇರ್ತೈತಲ್ಲ ಅದನ್ನೆಲ್ಲ ತೊಗೊಂಡು ಬಾಯಾಗ ಹಾಕ್ಕೊತಾಳೆ, ಈ ರೀತಿ ಎಲ್ಲ ಮಾಡ್ತಾಳೆ. ಆದರೆ ಕೆಳಗೆ ಬಿಡ್ರಿ ನಂಗೆ ಆಟ ಆಡ್ತೇನೆ ಅಂತ ಹೇಳ್ತಾಳೆ. ಹಂಗೆ ಅಲ್ಲಿ ಹೊಲದಾಗೆಲ್ಲ ಮಸ್ತ್ ಆಟ ಆಡಕತ್ತಿದ್ಲಂತ ಹೇಳತ್ತಿದ್ರು. ಮನೆಗೆ ಬರಾಕನ ಒಲ್ಲೆ ಅಂಥೇಳಿ ಆಳಾಕತ್ತಿದ್ಲಂತ. ಹಾಗೆಲ್ಲ ಅವ್ರಿಗೆ ಚಲೋ ಆಗಿಬಿಟ್ಟೈತದ. ಅದ್ರಾಗ ಬೆಳಿಗ್ಗೆನ ಹೋಗ್ಯಾರಲ್ಲ, ಬಿಸಿಲೆಲ್ಲ ಭಾಳ ಇರಲಿಲ್ಲ. ಬೆಳಿಗ್ಗೆ ಇನ್ನೂ 10 ಗಂಟೆ ಒಳಗಡೆನ ಹೋಗಿದ್ರು ಅವ್ರು. ಈ ಬಿಸಿಲೆಲ್ಲ ಇರಲಿಲ್ಲಲ್ಲ, ಹಾಗಾಗಿ ಚಲೋ ಆಗಿಬಿಟ್ಟೈತ್ರಿ ಅವರಿಗೆ. ನೋಡಿರಿ ಈ ರೀತಿ ಇರ್ತೈತೆ ನಮ್ದು. ಅಂದರೆ ಹುಬ್ಬಳ್ಳಿ ಧಾರವಾಡ ಸೈಡ್, ಉತ್ತರ ಕರ್ನಾಟಕ ಸೈಡ್ ಏನೋ ಹೊಲ ಎಲ್ಲ ಇರ್ತಾವಲ್ಲ, ಅದರದ್ದು ವಿಡಿಯೋ ಎಲ್ಲ. ನಾವು ಅವತ್ತು ಅವರೆಲ್ಲ ಹೊಲದಿಂದ ಬರುವಷ್ಟೊತ್ತಿಗೆ ನಾನು ರೆಡಿಯಾಗಿದ್ದೆ. ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ನಾವು ಅವತ್ತು ಊರಿಂದ ನಾವು ಮದ್ವೆಗೆ ಹೋದವ್ರು ಮತ್ತು ರಿಟನ್ನ ಊರಿಗೆ ಬಂದ್ವಿ ಅಂತಲೇ ಹೇಳ್ಬೋದು. ಇದು ಧಾರವಾಡದ ನಾವು ಬರುವಾಗ ಬಸ್ನಾಗ ನಾನು ಮಾಡ್ಕೊಂಡಿದ್ದಂಥ ವಿಡಿಯೋಸ್ ಇದೆಲ್ಲ. ಅಂದರೆ ಒಂದು ಏನಂತಂದ್ರೆ ನಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ, ಈಗ ನಾವು ಇರುವಲ್ಲಿಂದ ನಮ್ಮ ಧಾರವಾಡ ಸೈಡಿಗೆ ಹೋಗ್ಬೇಕಂತಂದ್ರೆ ಒಂದು ಬಸ್ ಐತ್ರಿ, ಸೀದಾ ಐತದ. ಸೀದಾ ಅಂತಂದ್ರೆ ಎಲ್ಲೂ ಹತ್ತಂಗಿಲ್ಲ ಇಳಿಯಂಗಿಲ್ಲ, ಸೀದಾ ನಾವು ಇರೋ ಜಾಗದಿಂದ ನಮ್ಮ ಊರಿಗೇನೋ ಹೋಗ್ಬಿಡ್ತೈತೆ. ಅಂದ್ರೆ ಧಾರವಾಡದ ಹತ್ರ ಊರು, ಅಲ್ಲಿಗೆ ಹೋಗ್ಬಿಡ್ತೈತೆ. ಮತ್ತು ಅಲ್ಲಿ ಇಳಿಯೋದು ಹತ್ತೋದು ಅದೆಲ್ಲ ಇರೋಂಗಿಲ್ಲ. ಆಮೇಲೆ ಬರುವಾಗ ಅಲ್ಲಿಂದ ಬರ್ಬೇಕಂದ್ರೆ ಸೀದಾ ಊರಿಂದ ನಮಗೆ ಇಲ್ಲಿ ಬರೋಕೆ ಮತ್ತು ಬಸ್ ಐತಿ, ಆ ರೀತಿ ಎಲ್ಲ ಐತಿ. ಆದ್ರೆ ಅವತ್ತು ನಾವು ಯಾವಾಗ ಹೋದಾಗೂ ನಾವು ಅದೇ ಬಸ್ಸಿಗೆ ಹೋಗೋದು ಬರೋದು ಮಾಡ್ತಿರ್ತೀವಿ ಆಲ್ಮೋಸ್ಟ್. ಯಾಕಂದ್ರೆ ಲಗೇಜ್ ಆಮೇಲೆ ಮಕ್ಕಳೆಲ್ಲ ಇರ್ತಾರಲ್ಲ, ಹತ್ತೋದು ಇಳಿಯೋದು ಬೇಡ ಅಂಥೇಳಿ ನಾವು ಸೀದಾ ಅದೊಂದು ಬಸ್ಸಿಗೆ ಹತ್ಬಿಟ್ವಿ ಅಂದ್ರೆ ಡೈರೆಕ್ಟ್ ನಾವೆಲ್ಲಿ ಹತ್ತೋದು ಇಳಿಯೋದು ಎಂಥದ್ದು ಇರೋಂಗಿಲ್ಲ. ಹಾಗಾಗಿ ನಾವು ಆಲ್ಮೋಸ್ಟ್ ಅದೇ ಬಸ್ಸಿಗೆ ಹೋಗೋದು ಬರೋದು ಮಾಡ್ತೀವಿ. ಬಟ್ ಅವತ್ತೇನಾತಂದ್ರೆ ನಮ್ಗೊಂದು ಸ್ವಲ್ಪ ಧಾರವಾಡದಾಗ ಕೆಲಸ ಇತ್ತು, ಹಾಗಾಗಿ ನಾವು ಅವತ್ತು ಆ ಬಸ್ನ ಬಿಟ್ಟು ನಾವು ಊರಿಂದ ಧಾರವಾಡಕ್ಕೆ ಬಂದು ಧಾರವಾಡದಾಗಿಂದ ಕೆಲಸ ಮುಗಿಸ್ಕೊಂಡು, ಇದು ನೋಡಿರಿ ಚಿಗ್ರಿ ಬಸ್ಸು. ಆಮೇಲೆ ಈಗ ಹೊಸ ಬಸ್ ಸ್ಟ್ಯಾಂಡ್ ಆಗೈತಲ್ಲ ಧಾರವಾಡದಾಗ, ಅದೆಲ್ಲ ನೋಡ್ರಿ. ಇದು ಇನ್ನು ಧಾರವಾಡ ಸೈಡ್ ಅಂದ್ರೆ ಉತ್ತರ ಕರ್ನಾಟಕ ಸೈಡ್, ನಮ್ಮ ಸೈಡ್ ಏನೆಲ್ಲ ವಿಡಿಯೋಗಳ ಮಾಡ್ಕೋಬೋದು, ಒಳ್ಳೆ ವಿಡಿಯೋಗಳು, ಅದೆಲ್ಲನೂ ನಾನು ಆ ಕಡೆ ಹೋದಾಗ ಇನ್ನೂ ಅದೆಲ್ಲನೂ ಮಾಡಿಕೊಂಡು ನನ್ನ ಒಂದು ಚಾನಲ್ ಒಳಗೆ ನಾನು ಅದನ್ನು ಅಪ್ಲೋಡ್ ಮಾಡುವಂಥದ್ದು ಮಾಡ್ತೀನಿ. ಹಂಗೆ ನಾನು ಅವತ್ತೆಲ್ಲ ಊರಿಂದ ಬಂದಮೇಲೆ ನಂಗೆ ಆ ವಿಡಿಯೋ ಅವತ್ತಿನ ದಿನ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಲೇಟಾಗಿ ಬಂದ್ವಿ. ಹಂಗಾಗಿ ಇದು ನಂದು ನೆಕ್ಸ್ಟ್ ಡೇ ವ್ಲಾಗ್. ನಾನು ಬೆಳಿಗ್ಗೆ ನಮ್ದು ಆಲ್ಮೋಸ್ಟ್ ನಂದು ವಿಡಿಯೋ ಎಲ್ಲ ಏನೋ ಹಿಂದಿನ ವಿಡಿಯೋ ಎಲ್ಲ ನೋಡಿರ್ತೀರಲ್ಲ ನನ್ನ ಚಾನಲ್ ಒಳಗೆ, ಅವರಿಗೆಲ್ಲ ಗೊತ್ತಿರ್ತೈತಿ. ಏನಂತ ಹೇಳಿದ್ರೆ ಆಲ್ಮೋಸ್ಟ್ ನನ್ನ ಬ್ರೇಕ್ಫಾಸ್ಟ್ ಏನು ಬೆಳಿಗ್ಗೆ ಅಂತಂದ್ರೆ ಆಲ್ಮೋಸ್ಟ್ ಜೋಳದ ರೊಟ್ಟಿ. ಹಂಗನೂ ಸೇಮ್ ಇವತ್ತು ರುಟೀನ್. ನಾನು ಜೋಳದ ರೊಟ್ಟಿ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಇದು ನಾನು ಒಂದು ಹೆಸರು ಕಾಳು ಪಲ್ಯ, ಅಂದರೆ ಒಂಥರ ಸಾಂಬಾರೆಲ್ಲ ಪಲ್ಯ ಅನ್ನೋಲ್ಲ, ಆ ಥರ ಗಟ್ಟಿಯಾಗಿ ಒಂದು ಮಾಡ್ಕೊಳತ್ತಿದ್ದೆ. ಆಮೇಲೆ ಇನ್ನೊಂದು ತೋರಿಸಿದ್ದೆಲ್ಲ ಪುಂಡಿ ಪಲ್ಯ ಮಾಡ್ಕೊಳತ್ತಿದ್ದೆ. ನಾವು ಊರಿಗೆ ಹೋದ್ರೆ ಪುಂಡಿ ಪಲ್ಯ ತೊಗೊಂಡನ ಬಂದಿರ್ತೀವಿ ರೀ ನಾವು. ಯಾಕಂದ್ರೆ ಇಲ್ಲಿ ನಾವಿರುವಲ್ಲೇ UK ಒಳಗೆ ಸಿಗೋಂಗಿಲ್ಲ. UK ಮೀನ್ಸ್ ಉತ್ತರ ಕನ್ನಡ, ಅಲ್ಲಿ ಸಿಗೋಂಗಿಲ್ಲ. ಅದು ನಮ್ಮದು ಹುಬ್ಬಳ್ಳಿ ಧಾರವಾಡ ಸೈಡ್ ಅದೆಲ್ಲ ಸಿಗ್ತೈತಿ. ಅದು ಮೇನಾಗಿ ಪುಂಡಿ ಪಲ್ಯ ಜೋಳದ ರೊಟ್ಟಿದ ಒಳ್ಳೆ ಕಾಂಬಿನೇಷನ್ ರೀ. ಅದು ಭಾಳ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಆಮೇಲೆ ಜೋಳದ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ಇರ್ತೈತಿ. ನಮ್ಮದು ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯ ಅಂತಲೇ ಹೇಳ್ಬೋದು. ಅದು ಬೇರೆ ಕಡೆ ಮತ್ತೆಲ್ಲರ ಸಿಗ್ತೈತೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಅಂತೂ ಸಿಗ್ತೈತಿ. ಅದು ಗೊತ್ತೂ ಐತಿ. ಆಮೇಲೆ ಮಾರ್ಕೆಟ್ ಒಳಗೂ ಸಿಗ್ತೈತಿ. ಇದಾದರೆ ಮಾರ್ಕೆಟ್ ಒಳಗೆ ನಾ ತಂದಿದ್ದಿಲ್ಲ, ಅಲ್ಲೇ ನಮ್ಮದು
ಮನೆ ಹತ್ರನೇ ಬೆಳೆದಿತ್ತು. ಅದು ಬೀಜ ಎಲ್ಲ ಹಾಕಿದ್ರೆ ಮಸ್ತ್ ಹುಡ್ತೈತೆ, ಅದೇನಿಲ್ಲ. ಈ ರೀತಿಯಾಗಿ ನಾವು ನಮ್ದು ಪಲ್ಯ ಆಗಿತ್ತು ನೋಡಿರಿ. ಅದು ಬ್ರೇಕ್ಫಾಸ್ಟನ ನಮ್ಮದು ಜೋಳದ ರೊಟ್ಟಿ ಆಮೇಲೆ ಪುಂಡಿ ಪಲ್ಯ. ಇದು ಹೆಂಗೆ ಅಂತಂದ್ರೆ ನೋಡಿರಿ, ಶೇಂಗಾ ಎಲ್ಲ ಹಾಕಿರ್ತೇವಲ್ಲ, ಹಸಿಮೆಣ್ಸಿನ್ಕಾಯಿ, ಶೇಂಗಾ, ಬೆಳ್ಳುಳ್ಳಿ, ಇದೆಲ್ಲ ಕಾಂಬಿನೇಷನ್ ಮಸ್ತ್ ಕಾಂಬಿನೇಷನ್ ಆಗಿರ್ತೈತಿ. ಅಷ್ಟು ಟೇಸ್ಟ್ ಆಗಿರ್ತೈತೆ ಅಂತಲೇ ಹೇಳ್ಬೋದು. ಆಮೇಲೆ ನನ್ನ ಹಿಂದಿನ ಒಂದು ವಿಡಿಯೋ ಒಳಗೆ ನಾನು ಇದಕ್ಕೆ ಏನೆಲ್ಲ ರೆಸಿಪಿ ಬೇಕಾ, ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ಆ ವಿಡಿಯೋ ಎಲ್ಲ ಅದು ಐತೆಲ್ಲ ಹಿಂದಿನ ವಿಡಿಯೋ ಒಳಗೆ. ಹಾಗಾಗಿ ನಾನು ಅದನ್ನು ಪೂರ್ತಿಯಾಗಿ ಇಲ್ಲಿ ಮಾಡಿಕೊಂಡು ಶೇರ್ ಮಾಡಲಿಲ್ಲ, ಯಾಕಂದ್ರೆ ಆಲ್ರೆಡಿ ಐತದ, ಮತ್ತು ವಾಪಸ್ ಅದನ್ನ ಮಾಡೋದು ಬೇಡ ಅಂಥೇಳಿ ನಾನು ಅದು ಮಾಡೋದೆಲ್ಲ ಮಾಡಲಿಲ್ಲ. ಹೆಂಗೆ ಮಾಡಬೇಕು, ಅದಕ್ಕೆ ಏನೇನೆಲ್ಲ ಬೇಕು ಅನ್ನೋದು ನನ್ನ ಒಂದು ಹಿಂದಿನ ನನ್ನ ಚಾನಲ್ ಒಳಗೆ ಆ ವಿಡಿಯೋ ಐತಿ. ಸೊ ಯಾರಾದರೂ ನೋಡಬೇಕು ಅನ್ನೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದರೆ ಅದ್ರೊಳಗೆ ನಂದೆಲ್ಲ ವಿಡಿಯೋ ಅದಾವೆ. ಆಲ್ಮೋಸ್ಟ್ ನಮ್ದು ಹುಬ್ಬಳ್ಳಿ ಧಾರವಾಡ ಸೈಡಿದ್ದೇನು ರೆಸಿಪಿ ಅದಾವೆ, ಫುಡ್ ಅದಾವೆ, ಜೋಳದ ರೊಟ್ಟಿ ಆಗಿರ್ಬೋದು, ಆಮೇಲೆ ಅಲ್ಲಿ ಕಲ್ಚರ್ ಆಗಿರ್ಬೋದು, ಅದೆಲ್ಲನೂ ನೀವು ನನ್ನ ಒಂದು ಚಾನಲ್ ಒಳಗೆ ನೋಡ್ಬೋದು. ಸೊ ಹಾಗಾಗಿ ಇದ್ರದ್ದು ಪಲ್ಯದ್ದು ನಾನು ಹೆಂಗೆ ಮಾಡೋದು, ಏನು ಮಾಡೋದು ಅದೆಲ್ಲನೂ ನಾನು ನನ್ನ ಹಿಂದಿನ ವಿಡಿಯೋ ಒಳಗೆ ತೋರಿಸೀನಿ. ಇಲ್ಲಿ ಹಾಗಾಗಿ ನಾನು ತೋರಿಸ್ಲಿಲ್ಲ ಅಷ್ಟೇ. ಆಮೇಲೆ ಗುಬ್ಬಿ ಎಲ್ಲ ಮಲ್ಕೊಂಡಿದ್ಲು. ಅಷ್ಟೊತ್ತಿಗೆ ನಂದು ನಾಷ್ಟ ಎಲ್ಲ ಆಗಿತ್ತು. ಆಮೇಲೆ ಎದ್ದ ನೋಡ್ರಿ, ಈ ರೀತಿಯಾಗಿ ಆಟ ಆಡಕತ್ತಿದ್ಲ. ಒಬ್ಬಾಕಿ ಕುಂತ್ಕೊಂಡು ಆಟ ಆಡಕತ್ತಿದ್ಲ. ಆಕೆ ನಂಗೆ ನೋಡಿರಲಿಲ್ಲ ಮೊದಲಿಗೆ, ತನ್ನ ಪಾಡಿ ತಾಯಿನೂ ಆಟ ಆಡತ್ತಿದ್ಲು. ಆಮೇಲೆ ನಂಗೆ ನೋಡಿದ್ಲ ವಿಡಿಯೋ ಮಾಡ್ಕೊಳ್ಳೋದು ನೋಡಿ ಎದ್ದು ಬಂದ್ಲು. ನೋಡ್ರಿ, ಈ ರೀತಿಯಾಗಿ ಆಟ ಆಡತ್ತಿದ್ಲ. ಆಕಿದೇನಿಲ್ಲ, ಆಕೆಗೆ ಕರೆಕ್ಟಾಗಿ ಊಟ ಆಮೇಲೆ ನಿದ್ದೆ ಆಗಿತ್ತು ಅಂತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮ ಆಟ ಆಡ್ತಾಳೆ ಕೈ ಬಿಟ್ಟು. ಈಗಂತೂ ಅಡ್ಡಾಡೋಕ್ಕೆ ಶುರು ಮಾಡಿಬಿಟ್ಟಾಳೆ. ಅಡ್ಡಾಡೋದು, ಆಟ ಆಡೋದು, ನಾನು ಒಂದು ಸ್ವಲ್ಪ ಮುಂದೆ ಕುಂತ್ರೆ ಸಾಕು ತನ್ನ ಪಾಡಿ ಆಟ ಆಡ್ತಾಳೆ. ಈ ರೀತಿ ಎಲ್ಲ ಮಾಡ್ತಿರ್ತಾಳೆ. ಹಂಗೆ ನನ್ನ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಕತ್ತೀರಿ, ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಪ್ಲೀಸ್ ನನ್ನ ಒಂದು ರಿಕ್ವೆಸ್ಟ್ ಅಂತಲೇ ಅನ್ಕೋರಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದ್ರೊಳಗೆ ಆಲ್ಮೋಸ್ಟ್ ರೆಸಿಪಿ ಆಗಿರ್ಬೋದು, ಆಮೇಲೆ ನಮ್ಮದು ಗುಬ್ಬಿ ಆಟ ಆಗಿರ್ಬೋದು, ನಂದು ಡೈಲಿ ರೂಟೀನ್ ಆಗಿರ್ಬೋದು, ಈ ರೀತಿ ಎಲ್ಲನೂ ನೀವು ನೋಡ್ಬೋದು. ಆಮೇಲೆ ನಾವು ಮೊನ್ನೆ ಟ್ರಿಪ್ಪಿಗೆಲ್ಲ ಹೋಗಿದ್ವಿ, ಮಂತ್ರಾಲಯ ಎಲ್ಲ, ಅದೆಲ್ಲ ವಿಡಿಯೋಗಳು ನನ್ನ ಚಾನಲ್ ಒಳಗೆ ನಿಮ್ಗೆ ನೋಡೋಕೆ ಸಿಗ್ತಾವೆ. ಸೊ ಅವನ್ನೆಲ್ಲನೂ ನೋಡಿ ಅಂತ ಹೇಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಎಲ್ಲ. ನಂದು ಟ್ರಿಪ್, ಆಮೇಲೆ ಫುಡ್ ರೆಸಿಪಿ, ಆಮೇಲೆ ನಮ್ಮದು ಗುಬ್ಬಿ ಆಟ, ಇದೆಲ್ಲನೂ ನಾನು ಆಲ್ರೆಡಿ ಸುಮಾರು ನಂದು ವಿಡಿಯೋಗಳದಾವೆ, ಅವನ್ನೆಲ್ಲನೂ ಅಪ್ಲೋಡ್ ಮಾಡೀನಿ. ಆ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನೆಕ್ಸ್ಟ್ ನಾ ಏನೆಲ್ಲ ಹಾಕ್ತೀನಿ ಅದೆಲ್ಲನೂ ನಿಮ್ಗೆ ನೋಡೋಕೆ ಸಿಗ್ತೈತಿ ಅಂತ ಹೇಳ್ತೀನಿ. ಈ ರೀತಿಯಾಗಿ ನಮ್ಮ ಗುಬ್ಬಿ ಇಲ್ಲೇ ಆಟ ಆಡಕತ್ತಿದ್ಲು ನೋಡ್ರಿ. ಆಮೇಲೆ ಇಕ್ಕಿದೆಲ್ಲ ನಾನು ಮುಗಿಸ್ಕೊಂಡೆ ಅಂತಂದ್ರೆ ಆಮೇಲೆ ಇವತ್ತಿಂದ ನಮ್ದು ಸ್ಪೆಷಲ್ ನಾನು ಈ ವಿಡಿಯೋ ಒಳಗೆ ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ಕೊಳತ್ತೀನಿ ಅಂತಂದ್ರೆ, ನಮ್ಮದು ಸೈಡ್ ಅಂದರೆ ನಮ್ಮದು ಹುಬ್ಬಳ್ಳಿ ಧಾರವಾಡ ಸೈಡ್ ಏನಂತಂದ್ರೆ, ಹೆಣ್ಣು ಮಕ್ಕಳಿಗೆ ನಮ್ಮ ತವ್ರ ಮನೆಯವ್ರಿಗೆ, ನನ್ನ ತವ್ರ ಮನೆಯವ್ರು ನಮ್ಮ ಗುಬ್ಬಿಗೆ ಸಕ್ರೆ ಆರತಿ ಅಂತ ಹೇಳಿ ಮಾಡ್ತೇವ್ರಿ. ಅಂದರೆ ಈಗೇನು ಹುಣ್ಣಿಮೆ ಹೋತಲ್ಲ ಮೊನ್ನೆ, ಅದಕ್ಕೆ ನಮ್ಮ ಕಡೆ ಗೌರಿ ಹುಣ್ಣಿಮೆ ಅಂತ ಹೇಳ್ತಾರೆ. ಆ ಗೌರಿ ಹುಣ್ಣಿಮೆ ದಿವಸ ಯಾರೆಲ್ಲ ಹೆಣ್ಮಕ್ಳು ಇರ್ತಾರಲ್ಲ, ಈಗ ಅವರಿಗೆ ನಮ್ಮ ತವ್ರ ಮನೆಯವ್ರ ಸಕ್ರೆ ಆರತಿ, ಸಕ್ರೆ ಗೊಂಬೆ ಸಿಗ್ತಾವ್ರಿ. ಆ ಗೊಂಬೆ ಅವಕ್ಕೂ ಸಕ್ರೆ, ಆ ಸಕ್ರೆ ಗೊಂಬೆ ಎಲ್ಲ ಅವ್ರು ತೊಗೊಂಡು ಬಂದು ನಮ್ಮ ಮಕ್ಕಳಿಗೆ ಸಕ್ರೆ ಆರತಿ ಅಂಥೇಳಿ ಮಾಡುವಂಥದ್ದು ಎಲ್ಲರೂ ಮಾಡ್ತಾರೆ ನಮ್ಮ ಸೈಡ್. ಯಾರ್ಯಾರು ಹೆಣ್ಮಕ್ಳು ಇರ್ತಾರಲ್ಲ ಅವರಿಗೆ ತವ್ರ ಮನೆಯವ್ರು ತೊಗೊಂಡು ಬರೋದು ಆ ಸಕ್ರೆ ಆರತಿ. ಆಮೇಲೆ ಚುನ್ಮರಿ ಅಂದ್ರೆ ಆಮೇಲೆ ಇದು ಹೊಸ ಅರಿವಿ, ಹೂವು, ಹಣ್ಣು, ಇದೆಲ್ಲ ತೊಗೊಂಡು ಬರ್ತಾರೆ. ತೊಗೊಂಡು ಬಂದವರಿಗೆ ಅವತ್ತು ಹೊಸ ಅರ್ಬಿ ಹಾಕಿ ಆ ಸಕ್ರೆ ಗೊಂಬೆ ಎಲ್ಲ ಡೆಕೋರೇಟ್ ಮಾಡಿಕೊಂಡು, ಮತ್ತು ನಮ್ಮದು ಊರ ಸೈಡೆಲ್ಲ ಮಂದಿ ಇರ್ತಾರಲ್ರಿ ಓಣ್ಯಾಗ, ಆ ಮಂದಿಗೆಲ್ಲ ಕರೆದು ಆರತಿ ಎಲ್ಲ ಮಾಡಿಸ್ತಾರೆ ಮಕ್ಕಳಿಗೆ ಅವತ್ತು. ಸೊ ಆ ಪದ್ಧತಿ ಐತ್ರಿ. ಅದನ್ನೆಲ್ಲ ನಾನು ಊರಾಗನ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡೆ, ಹೆಂಗೆ ಊರಿಗೆ ಹೋಗ್ಯವಂಥೇಳಿ. ಬಟ್ ಹೆಂಗಾತಂತಂದ್ರೆ ಅವತ್ತು ನಮ್ಗೆ ಇರೋಕ್ಕಾಗಲಿಲ್ಲ. ಹಾಗಾಗಿ ಸುಜ್ಜೊಂದು ಸ್ಕೂಲ್ ಇತ್ತು, ಮನೆಯವ್ರದ್ದು ಡ್ಯೂಟಿ ಇತ್ತು, ಅದನ್ನು ಬಿಡೋಂಗಿಲ್ಲ ಇದನ್ನು ಬಿಡೋಂಗಿಲ್ಲ. ಹೀಗಾಗಿ ಇನ್ನು ಮತ್ತೊಂದು ದಿವ್ಸ ಹೋಗ್ತೈತೆ ಅಂತ ಹೇಳಿ ನಾ ಅದನ್ನೆಲ್ಲ ಮಾಡಲಿಲ್ಲ. ಅಲ್ಲೇ ಮಾಡಿದ್ದಿದ್ರೆ
ಇನ್ನೂ ಚಲೋ ಆಕಿತ್ತು ಅದೆಲ್ಲ ಕಾರ್ಯಕ್ರಮ ಅಂತ ಹೇಳ್ಬೋದು. ಇಲ್ಲಿ ನಂಗೆ ಅಷ್ಟು ಜನ ಎಲ್ಲ ಗೊತ್ತಿಲ್ಲಲ್ರಿ. ಆಮೇಲೆ ಇಲ್ಲಿ ನಾವು ಇರುವಲ್ಲೇ ಆ ಪದ್ಧತಿ ಎಲ್ಲ ಇಲ್ಲ ಅಂಥೇಳಿ ಅನ್ನಿಸ್ತೈತೆ ಆಲ್ಮೋಸ್ಟ್. ಹಾಗಾಗಿ ನಾನಿಲ್ಲ ಅಷ್ಟೆಲ್ಲ ಮಾಡೋಕ್ಕೂ ಏನು ಹೋಗಲಿಲ್ಲ. ಆದರೂ ನಾನು ಎಷ್ಟು ಮಾಡೀನಿ ಅಷ್ಟನ್ನು ನಿಮ್ಮ ಜೊತೆಗೆ ಇಲ್ಲೇ ನಾನು ಶೇರ್ ಮಾಡ್ಕೊಂಡೇನಿ ನೋಡಿರಿ. ಅವತ್ತು ಹೆಂಗಾತಂತಂದ್ರೆ ಸಂಜೆ ಅದನ್ನು ಹೆಂಗೆ ಮಾಡ್ಬೇಕಂತಂದ್ರೆ ಆ ಗೊಂಬೆ ಸಕ್ರೆ ಗೊಂಬೆಯಲ್ಲಿ ಇರ್ತಾವಲ್ಲ ಅದನ್ನು ಒಂದು ಪ್ಲೇಟ್ ಒಳಗೆ ಚುನ್ಮರಿ ಹಾಕ್ಕೊಂಡು ಅದ್ರೊಳಗೆ ಸಕ್ರೆ ಗೊಂಬೆ ಎಲ್ಲ ಹೊಂದಿಸಿ ಇಟ್ಕೊಂಡು ಮೊದಲಿಗೆ ಗುಡಿಗೆ ಎಲ್ಲ ಕಡೆ ನಮ್ಮ ಕಡೆ ಆದ್ರೂ ಹಂಗೆ ಮೊದಲಿಗೆ ಗುಡಿ ಕರ್ಕೊಂಡು ಹೋಗಿ ದೇವರಿಗೆ ಅದರಿಂದ ಬೆಳಗಿಸಿ ಆಮೇಲೆ ಮನೆಗೆ ಬಂದು ನಾವು ಮಂದಿಗೆ ಕರೆದು ಅವ್ರ ಕಡೆಯಿಂದ ನನ್ನ ಮಗಳಿಗೆ ಬೆಳಗಿಸುವಂಥದ್ದು. ಅದಕ್ಕೆ ನಾವು ಸಕ್ರೆ ಆರತಿ ಅಂತ ಹೇಳ್ತೇವೆ. ಸಕ್ರೆ ಆರತಿ ತೊಗೊಂಡು ಬಂದೇವಿ ಅಂಥೇಳಿ ಮಂದಿಗೆ ಹೋಗಿ ಕರೆದು ತೊಗೊಂಬಂದೇವಿ, ಆರತಿ ಮಾಡಕ್ಕೆ ಬರ್ರಿ ಅಂತ ಹೇಳಿ ಕರೆದು ಅವ್ರು ಕರೆದ್ವಿ ಅಂದ್ರೆ ಬರ್ತಾರೆ. ಅವರೆಲ್ಲ ಬಂದು ಈ ರೀತಿಯಾಗಿ ಆರತಿ ಮಾಡಿ ಹೋಗ್ತಾರ್ರಿ. ಅವ್ರಿಗೆ ಮತ್ತು ಬಂದವರಿಗೆ ಚಹಾ ಎಲ್ಲ ಮಾಡಿರ್ತೀವಿ, ಆಮೇಲೆ ಚಹಾ ಕೊಟ್ಟು ಎಲೆ ಅಡಿಕೆ ಎಲ್ಲ ಕೊಟ್ಟು ಕಳಿಸುವಂಥದ್ದು. ಈ ರೀತಿ ನಮ್ಮ ಕಡೆ ಪದ್ಧತಿ ಐತಿ. ಬಟ್ ಏನಾತಂದ್ರೆ ನಂಗೆ ಅಷ್ಟೆಲ್ಲ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಊರಾಗಿದ್ದರೆ ಸೇಮ್ ಇದೆಲ್ಲ ನಾನು ಮಾಡ್ತಿದ್ದೆ, ಇದೆಲ್ಲನೂ ವಿಡಿಯೋ ಅಪ್ಲೋಡ್ ಆಗ್ತಿತ್ತು. ಅದೊಂದು ಬೇಜಾರಾಯ್ತು ನಂಗೆ, ಆದ್ರೇನ ಆಗಲಿಲ್ಲಲ್ಲ. ಹಾಗಾಗಿ ಇಲ್ಲಿ ನಾನು ಒಬ್ಬಾಕೆನ ಮಾಡತ್ತೀನಿ. ನಂದು ಅಂದ್ರೆ ಇಲ್ಲೆಲ್ಲ ಅಷ್ಟು ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಗುಡಿಗೆ ಹೋಗಿ ದೇವ್ರಿಗೆ ಬೆಳಗಿಸಿ ಆಮೇಲೆ ನಾನು ಒಬ್ಬಾಕಿನ ಆಕೆಗೆ ಬೆಳಗಿಸಿ ಆ ಒಂದು ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ಕೊಂಡೆ ರೀ. ಅದು ಗೊಂಬೆ ಏನಿರ್ತಾವಲ್ಲ ವೆರೈಟಿ ಗೊಂಬೆ ಇರ್ತಾವ್ರಿ. ಈ ರೀತಿಯಾಗಿ ಎಲ್ಲೋ ಪಿಂಕ್, ಆಮೇಲೆ ಅದರ ಗೊಂಬೆ ಆನೆ, ಒಂಟಿ, ಆಮೇಲೆ ಅರಮನೆ, ರಾಜ ರಾಣಿ, ಈ ರೀತಿ ವೆರೈಟಿ ಗೊಂಬೆ, ಆಮೇಲೆ ವೆರೈಟಿ ಕಲರ್ಸ್ ಎಲ್ಲ ಇರ್ತಾವೆ. ಈ ರೀತಿಯಾಗಿ ತೊಗೊಂಡು ಬಂದಿರ್ತಾರೆ ತವ್ರ ಮನೆಯವರು. ಅದನ್ನು ತೊಗೊಂಡು ಬಂದು ಆ ರೀತಿ ಹೆಣ್ಮಕ್ಳಿಗೆ ನಾವು ಅದನ್ನು ಆರತಿ ಮಾಡುವಂಥದ್ದು. ಇದೇನು ಒಂದೇ ವರ್ಷ ಅಲ್ಲ, ಹೆಣ್ಮಕ್ಳು ಆಲ್ಮೋಸ್ಟ್ ನಮ್ಗೆ ಎಲ್ಲಿ ಮಠ ಬೇಕು ಅಲ್ಲಿ ಮಠನೂ ಅವ್ರಿಗೆ ನಮ್ಮ ತವ್ರ ಮನೆಯವ್ರು ವರ್ಷನೂ ಗೌರಿ ಹುಣ್ಣಿಮೆಗೆ ಬಂದಾಗ ಅವ್ರು ತೊಗೊಂಡು ಬರೋದು, ನಾವು ಅದನ್ನು ಮಾಡೋದು. ಆ ಒಂದು ಹೆಸರೊಳಗೆ ಹೆಚ್ಚು ಕಡಿಮೆ ನಮ್ಮ ತವ್ರ ಮನೆಯವರು ಹೊಸ ಅರ್ವಿ ತೊಗೊಂಬರ್ಬೇಕು ವರ್ಷನೂ ನಮ್ಮ ಹೆಣ್ಮಕ್ಳಿಗೆ. ಆ ರೀತಿಯಾಗಿರ್ತೈತಿ. ಆಮೇಲೆ ಇನ್ನೂ ಮತ್ತು ಹೆಂಗಂತಂದ್ರೆ ಈಗೇನು ಮದುವೆ ಎಲ್ಲ ಫಿಕ್ಸ್ ಆಗಿರ್ತೈತಲ್ರಿ, ರೀಸೆಂಟಾಗಿ ಮದುವೆ ಆಗಿರೋದಿಲ್ಲ, ಫಿಕ್ಸ್ ಆಗಿರ್ತೈತಿ, ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅಂಥವ್ರು ಆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರಿಗೆ ಈ ಸಕ್ರೆ ಆರತಿ ಏನೈತಲ್ಲ ಇದನ್ನು ತೊಗೊಂಡು ಹೋಗಿರ್ತಾರೆ. ಆಮೇಲೆ ಫಿಕ್ಸ್ ಆಗದೇ ಇರೋರು ತವ್ರ ಮನೆಯವರು ತಮ್ಮ ಮೊಮ್ಮಗಳಿಗೆ ತೊಗೊಂಡು ಹೋಗುವಂಥದ್ದು. ಫಿಕ್ಸ್ ಆದವರು ಗಂಡಿನ ಕಡೆಯವರು ಹೆಣ್ಣಿಗೆ ಅದನ್ನೆಲ್ಲ ಅವರು ಸೀರೆ, ಆಮೇಲೆ ಸಕ್ರೆ ಗೊಂಬೆ, ಇದೆಲ್ಲ ಹಣ್ಣು ಹೂವು ಇದೆಲ್ಲನೂ ತೊಗೊಂಡು ಹೋಗಿ ಅವರಿಗೆ ಮಂದಿಯೆಲ್ಲ ಕರ್ಕೊಂಡು ಹೋಗಿ ಆರತಿ ಮಾಡುವಂಥದ್ದು ಪದ್ಧತಿ. ಇಲ್ಲಿ ನೋಡಿರಿ, ನಾವು ಹಂಗೆ ಗುಡಿಗೆ ಕರ್ಕೊಂಡು ಹೋಗಿದ್ದೆ ಅಲ್ರಿ, ಗುಬ್ಬಿಗೆ ಕರ್ಕೊಂಡು ಹೋದಾಗ ಅಲ್ಲೆಲ್ಲ ಅದನ್ನ ಮುಗಿಸ್ಕೊಂಡೆ. ಹಂಗೆ ಅಲ್ಲೇ ಅಯ್ಯಪ್ಪ ಸ್ವಾಮಿದು ಪೂಜೆ ಆಗಾಕತ್ತಿತ್ತು. ನಮ್ಗೆ ಗೊತ್ತಿರಲಿಲ್ಲ ಅದು, ಆದರೆ ಹೋದ ತಕ್ಷಣ ಇನ್ನೂ ಪೂಜೆ ನಡೆಯಕತ್ತಿತ್ತು. ಹಾಗಾಗಿ ನಾವು ಮತ್ತು ಆ ಪೂಜೆನೂ ಮುಗಿಸ್ಕೊಂಡು ನಮ್ಮ ಮನೆಯವರು ಒಂದು ಸ್ವಲ್ಪ ಅಯ್ಯಪ್ಪ ಸ್ವಾಮಿ ಭಕ್ತರು, ಹಾಗಾಗಿ ಅದನ್ನು ಚಲೋನ ಆತಂತ ಹೇಳಿ ಅಲ್ಲಿ ಹೋಗಿ ಅಯ್ಯಪ್ಪ ಸ್ವಾಮಿದು ಪೂಜೆ ಮುಗಿಸ್ಕೊಂಡು ಈ ರೀತಿ ಎಲ್ಲ ಅಲ್ಲಿನೂ ಡೆಕೋರೇಷನ್ ಎಲ್ಲ ಚೆಂದ ಮಾಡಿದ್ರು ನೋಡಿರಿ. ಅದನ್ನು ಮಸ್ತಾಗೆ ಮಾಡಿದ್ರು. ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲೆ ನೋಡ್ರಿ ಗುಬ್ಬಿ ಅಲ್ಲಿನೂ ನಿಲ್ಲಕತ್ತಿದ್ದಿಲ್ಲ, ಎಲ್ಲಿ ಹೋದರೂ ಅದೇ ಹಾಕಿದ ಹೋಗೋದು, ಕೆಳಗೆ ಇಳಿಸ್ರಿ ಅಂತಾಳೆ, ಆಟ ಆಡ್ತಾಳೆ, ಹೀಗೆಲ್ಲ ಹಾಡ್ತಾವೆ ನೋಡ್ರಿ ಮಕ್ಕಳು. ಎಲ್ಲಿ ಹೋದರೂ ಒಟ್ಟು ಕೈ ಬಿಡೋದು. ಆಮೇಲೆ ಏನು ಊರಿಂದ ಬರತ್ತಿದ್ವಲ್ರಿ, ಅವತ್ತು ಹೆಂಗಾತಂದ್ರೆ ಧಾರವಾಡದಾಗೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಧಾರವಾಡದಿಂದ ಹುಬ್ಳಿಗೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಒಂಚೂರು ಲೇಟ್ ಆಗಿಬಿಡ್ತು. ಲೇಟ್ ಆಗಿದ್ದಕ್ಕೆ ಒಂದು 2 ನಿಮಿಷ ಲೇಟ್ ಆಗಿದ್ದಕ್ಕೆ ಏನಾತಂತಂದ್ರೆ ನಾವು ಬಸ್ ಏನು ಬುಕ್ ಮಾಡಿದ್ವಲ್ಲ ಆ ಬಸ್ ಮುಂದೆ ಹೋಗ್ಬಿಟ್ಟಿತ್ತು. ಇಂಥವು ಇನ್ಸಿಡೆಂಟ್ ನನ್ನ ಮಂತ್ರಾಲಯದ ಏನು ಒಂದು ವಿಡಿಯೋ ಐತೆ ನೋಡಿರಿ, ನನ್ನ ಹಿಂದಿನ ವಿಡಿಯೋ, ಅದರೊಳಗೂ ಈ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಟ್ರೈನ್ ಮಿಸ್ ಮಾಡ್ಕೊಂಡಿದ್ದೆ, ಅದನ್ನು ಆ ಒಂದು ಇದ್ರೊಳಗೆ ನಾನು ಶೇರ್ ಮಾಡ್ಕೊಂಡೀನಿ. ಅವತ್ತು ಹಂಗೆ ಆಯ್ತು ನೋಡಿರಿ. ಅದು ಬಸ್ ಹೋಗಿತ್ತು ಅಂದರೆ ಭಾಳ ದೂರ ಏನು ಹೋಗಿರಲಿಲ್ಲ, ಅದು ಅಲ್ಲಿಂದ ಬಿಟ್ಟಿತ್ತದ. ಮತ್ತು ಆಟೋ ತೊಗೊಂಡು ಅದನ್ನು ಹಿಡ್ಕೊಂಡು ಆಮೇಲೆ ಬಂದ್ವಿ ನೋಡ್ರಿ. ಈ ರೀತಿ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಆಕ್ಕಿರ್ತಾವೆ. ಒಂಚೂರು ಲೇಟ್ ಆಗಿದ್ದಕ್ಕೆ ಆ ರೀತಿ ಆತ. ಆದರೆ ಇದು ಹೇಳಾತನ ಅಷ್ಟ, ಅವತ್ತಿಂದ ಫಜೂತಿನ ಭಾಳ ಆತಂತ ಹೇಳ್ಬೋದು. ಯಾಕಂದ್ರೆ ಬಸ್ ಹೋಗೈತಿ, ಲೇಟ್ ಆಗೈತಿ. ಮೊದಲು ನಾವು ಅಲ್ಲಿಂದ ಲೇಟಾಗಿ ಬಿಡತ್ತೀವಿ, ಅದೊಂದು ರೀಸನ್. ಅಲ್ಲಿಂದ ಲೇಟ್ ಅಂತಂದರೆ ಹೆಚ್ಚು ಕಡಿಮೆ 5 ಗಂಟೆ ಹಿಂಗೆಲ್ಲ ಆಗೈತೆ. ಇಲ್ಲಿ ಊರಿಗೆಲ್ಲ ಬರಬೇಕಂದ್ರೆ ಒಂದು 7 ರಿಂದ 6 ತಾಸು, 6 ರಿಂದ 7 ತಾಸು ಬೇಕು ನಮಗೆ ಬರೋಕ್ಕೆ. ಹಾಗಾಗಿ ಇನ್ನು ಅದೂ ಹೋಗ್ತೈತಿ.
ಆಗೈತಿ, ಹೋದ್ರೆ ಭಾಳ ಲೇಟ್ ಆಕತ್ತಿ, ಸಣ್ಣ ಮಕ್ಕಳೆಲ್ಲ ಅದಾವಂತ ಹೇಳಿ ಮತ್ತು ಆಟೋ ತೊಗೊಂಡು ಅದನ್ನು ಮತ್ತು ಆ ಬಸ್ ಕ್ಯಾಚ್ ಮಾಡಿದ್ವಿ ನಾವು. ಈ ರೀತಿ ಎಲ್ಲ ಆಕೈತಿ ನೋಡ್ರಿ. ಹಂಗೆ ನನ್ನ ಹಿಂದಿಂದ ವಿಡಿಯೋಸ್ ಎಲ್ಲ ಮಂತ್ರಾಲಯಕ್ಕೆ ಹೋದಾಗೂ ಸೇಮ್ ಇದೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ನಂಗೆ. ಟ್ರೈನ್ ಮಿಸ್ ಆಗಿ ಅದು ಒಂಥರ. ಸೊ ಅದೆಲ್ಲ ವಿಡಿಯೋಗಳು ನಂದು ಚಾನಲ್ ಒಳಗೆ ಅದಾವೆ. ಆಮೇಲೆ ಮಂತ್ರಾಲಯ ಟ್ರಿಪ್ ಹೋಗಿದ್ದು, ಆಮೇಲೆ ತುಳಸಿ ಪೂಜೆ ಎಲ್ಲ, ತುಳಸಿ ಹಬ್ಬ ಎಲ್ಲ ಮಾಡಿದ್ವು. ಈ ರೀತಿ ಫುಡ್ ರೆಸಿಪಿ ಎಲ್ಲನೂ ನಂದು ಒಂದು ಚಾನಲ್ ಒಳಗೆ ನೀವು ನೋಡ್ಬೋದು. ಹಂಗೆ ಈಗ ಅದಾವ, ಅವನ್ನೆಲ್ಲನೂ ನೋಡ್ರಿ. ಹಂಗೆ ಮುಂದೆ ಕೂಡ ನಾನು ಅಂಥ ಹೊಸ ಫುಡ್ ಆಮೇಲೆ ಟ್ರಾವೆಲ್ ಇದೆಲ್ಲನೂ ನನ್ನ ಚಾನಲ್ ಒಳಗೆ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಸೊ ಹಾಗಾಗಿ ಪ್ಲೀಸ್ ನನ್ನ ಒಂದು ಚಾನಲ್ನ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಹಂಗೆ ನಿಮ್ಗೆ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನಿಮ್ಗೇನಾದರೂ ಅನ್ನಿಸ್ತು ಅಂದರೆ ಒಂದು ಕಮೆಂಟ್ನು ಮಾಡಿರಿ ಅಂತ ಹೇಳ್ತೀನಿ. ಈ ರೀತಿಯಾಗಿ ನಂದು ಇವತ್ತಿನ ಒಂದು ಡೇ ಇತ್ತಂತಲೇ ಹೇಳ್ಬೋದು ರೀ. ಹಂಗೆ ನಾವು ಅಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿದ್ದ ಮುಗಿಸ್ಕೊಂಡು ಮತ್ತು ನಮ್ದು ಅಲ್ಲಿಗೆ ಹೆಂಗೂ ಕೆಳಗೆ ಹೋಗಿದ್ವಲ್ಲ, ಅಲ್ಲೇ ಹೋಗಿ ಶಿವಪುರಿ ಆಮೇಲೆ ಗೋಬಿ ಎಲ್ಲ ತಿನ್ಕೊಂಡು ಮತ್ತು ನಾವು ಮನೆಗೆ ರಿಟರ್ನ್ ಆಗಿ ಬಂದ್ವಿ ನೋಡ್ರಿ. ಈ ರೀತಿಯಾಗಿ ನನ್ನ ಅವತ್ತಿನ ಒಂದು ಡೇ ಇತ್ತು. ಸೊ ಪ್ಲೀಸ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದೆ ನೋಡಾಕತ್ತೀರಿ ಅವ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಇಂಥ ಎಲ್ಲ ನಂದು ವಿಡಿಯೋಗಳು, ಇನ್ನೂ ಸಾಕಷ್ಟು ವಿಡಿಯೋಗಳು, ನಮ್ಮ ಗುಬ್ಬಿ ಆಟ ಆಡಿದ್ವ ಆಗಿರ್ಬೋದು, ನಂದು ಫುಡ್ ರೆಸಿಪಿ ಎಲ್ಲ ಆಗಿರ್ಬೋದು, ನಮ್ಮದು ಹುಬ್ಳಿ ಧಾರವಾಡ ಸೈಡದ್ದು ಸ್ಟೈಲದ್ದು ಎಷ್ಟೋ ವೆರೈಟಿ ಪಲ್ಯ, ಆಮೇಲೆ ಜೋಳದ ರೊಟ್ಟಿ, ಆಮೇಲೆ ಅಲ್ಲಿದ್ದು ಸಿಸ್ಟಮ್ ಹೆಂಗೆ ಅದೆಲ್ಲನೂ ನನ್ನ ಒಂದು ವಿಡಿಯೋ ಒಳಗೆ ನಾ ಆಲ್ರೆಡಿ ಅಪ್ಲೋಡ್ ಮಾಡಿದ್ವು ಅದಾವ. ಸೊ ಆ ಎಲ್ಲ ಒಂದು ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತೀನಿ. ಆಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡೆ ನೋಡ್ರಿ. ಇಲ್ಲೇ ಈ ರೀತಿಯಾಗಿ ರಾತ್ರಿ ಅಂದರೆ ನಾವು ಸಂಜೆ ಮುಂದೆ ಹೋಗಿದ್ದೀವಿ ರೀ ಅಲ್ಲಿ ಗುಡಿಗೆ. ಈ ರೀತಿಯಾಗಿತ್ತು ನೋಡ್ರಿ. ಸ್ವಲ್ಪ ಕತ್ಲೆಲ್ಲ ಬಂದೈತಿ. ಇನ್ನೂ ಅನ್ನೋಕೆ ಹೋಗ್ಬೇಡ್ರಿ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಸ್ವಲ್ಪ ಏನಾರ ಸುಜ್ಜೋದನ್ನೆಲ್ಲ ತಿಂದು ಅಂತ ಹೇಳಿ ಅಂತಂದ ಶಿವಪುರಿ ಎಲ್ಲ. ಹಾಗಾಗಿ ನೋಡ್ರಿ ಇಲ್ಲೇ ಶಿವಪುರಿಗೆ ಅಂತ ಹೋದ್ವಿ. ಶಿವಪುರಿ ತಿನ್ಕೊಂಡು ಮತ್ತು ಸ್ವಲ್ಪ ಗೋಬಿ ಎಲ್ಲ ತಿನ್ಕೊಂಡು ನಾವು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಈ ನನ್ನ ಈ ವಿಡಿಯೋನ ನಿಮ್ಮ ಒಂದು ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡಿ ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ, ಒಂದು ಲೈಕ್ ಮಾಡಿರಿ.